ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಒಂದು ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಮನೆಯಿಂದ ಮಾಡುವಂಥದ್ದು ವರ್ಕ್ ಫ್ರಮ್ ಹೋಮ್ ಬೇಕು, ಬಟ್ ಆದರೆ ಡೇಟಾ ಎಂಟ್ರಿ ಜಾಬ್ ಬೇಕು ಅಂತ ಹೇಳ್ತಾ ಇದ್ರೆ. ಸೊ ಇಲ್ಲೊಂದು ಹೊಸ ಅಪ್ಡೇಟ್ ಬಂದಿದೆ ಡೇಟಾ ಎಂಟ್ರಿ ಜಾಬ್ ಬಗ್ಗೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ಮತ್ತು ಇದ್ರದ್ದು ಜಾಬ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬಟ್ ಫಾರ್ಮ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸಿರ್ತೀನಿ. ಫಾರ್ಮಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಸೊ ಮೇ ಬಿ ನಿಮ್ಮದು ಫಾರ್ಮ್ ರಿಜೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಫಾರ್ಮ್ ಅಪ್ಲಿಕೇಶನ್ನ ಫಿಲಪ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ. ಸೊ ನಾನು ಹೇಳಿರೋ ಮಾಡಿದರೆ ಸೊ ದ್ಯಾಟ್ ಈಸ್ ಗುಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವ ಒಂದು ಕಂಪನಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಸಣ್ಣ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಇದು ಕಂಪನಿ ಬಂದುಬಿಟ್ಟು ELF ಅಂತ. ELF ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು ಅಂತ ಅನ್ಕೋತೀವಿ. ಜಸ್ಟ್ ಇವಾಗ ಗೂಗಲಲ್ಲಿ ಹೋದರೂ ಕೂಡ ELF ಅಂತ ಜಸ್ಟ್ ಒಂದು ಕಂಪನಿ ನಿಮಗೆ ಡೀಟೇಲ್ಸ್ಗಳನ್ನ ಹೇಳ್ತಾ ಇದ್ದೀನಿ. ELF ಅಂದರೆ ಒಂದು ಕಾಸ್ಮೆಟಿಕ್ ರಿಲೇಟೆಡ್ ಇರುವಂಥದ್ದು, ಅಫೋರ್ಡೆಬಲ್ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ಇವ್ರು ಏನು ಮಾಡ್ತಾರೆ, ಪ್ರಾಡಕ್ಟ್ಗಳನ್ನು ಮಾರ್ತಾರೆ. ಸೊ ಈ ಒಂದು ಕಂಪನಿಲಿ ಇವಾಗ ಡೇಟಾ ಎಂಟ್ರಿ ಜಾಬ್ಗೋಸ್ಕರ ಕಾಲ್ ಫಾರ್ಮ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಸುಮಾರು ಥರದ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇವ್ರದ್ದು ಬ್ರ್ಯಾಂಡ್ ಆ್ಯಕ್ಚುಲಿ ಇದು. ಸೊ ಬ್ರ್ಯಾಂಡ್ ರಿಲೇಟೆಡ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ನೋಡಿ ಮೇಕಪ್ ರಿಲೇಟೆಡ್ ಸುಮಾರು ಥರದ ಪ್ರಾಡಕ್ಟ್ಗಳನ್ನ ಅವ್ರು ಏನು ಮಾಡ್ತಾ ಇರ್ತಾರೆ, ಮಾರ್ತಾ ಇರ್ತಾರೆ. ಸೊ ಈ ಒಂದು ಕಂಪನಿಲಿ ಇವಾಗ ಡೇಟಾ ಆಪ್ರೇಟರ್ ಆಗಿ ಜಾಬ್ಗೆ ತಗೋತಾ ಇದ್ದಾರೆ. ಸೊ ಏನಿದೆ ಡೀಟೇಲ್ಸು, ಸೊ ಅದ್ರ ಬಗ್ಗೆ ಇಲ್ಲಿ ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ. ಜಸ್ಟ್ ನಿಮಗೆ ಬ್ರ್ಯಾಂಡ್ ತೋರಿಸಿದ್ದೀನಿ ನಾನು, ಯಾವ ಬ್ರ್ಯಾಂಡು ಅಂತ ಹೇಳಿ. ಸೊ ಇದು ಜಾಬ್ ಏನು ಇದೆ ಅಲ್ವಾ, ಸೊ ಅದನ್ನು ಇವಲ್ಲಿ ಲಿಂಕ್ಡ್ಇನಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು ಮೇನ್ ಅಂತ ಅಂದರೆ ಹೇಳ್ಬೇಕಂದ್ರೆ ಡೇಟಾ ಎಂಟ್ರಿ ಮೇನ್ ಇರುವಂಥ ಒಂದು ಜಾಬ್ ಇದೆ ಆ್ಯಕ್ಚುಲಿ. ಸೊ ಡೇಟಾ ಎಂಟ್ರಿ ವಿಜುವಲ್ ಮರ್ಕೆಂಡೈಸ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಜಾಬ್ ಪ್ರೊಫೈಲ್ ಇವರು ಹೈರಿಂಗ್ ಮಾಡಿರುವಂಥದ್ದು. ಆ್ಯಂಡ್ ಮೇನ್ ಅಂತಂದರೆ ಇದೊಂದು ಹೈಬ್ರಿಡ್ ಜಾಬ್ ಆಗಿದೆ. ಹೈಬ್ರಿಡ್ ಮತ್ತು ಒಂದು ಟೆಂಪ್ರರಿ ಜಾಬ್ ಅಂತ ಹೇಳ್ಬೋದು. ಯಾವುದೇ ರೀತಿ ಕಾಂಟ್ರಾಕ್ಟು ಮತ್ತು ಪರ್ಮನೆಂಟ್ ಜಾಬ್ ಅಲ್ಲ ಇದು. ಸೊ ನಾರ್ಮಲಿ ನಾವು ಹೈಬ್ರಿಡ್ ಜಾಬ್ ಅಂತಂದರೆ ಕೆಲವೊಂದಿಷ್ಟು ದಿನ ನೀವು ಮನೇಲಿ ಇರ್ತಾರೆ, ಕೆಲವೊಂದಿಷ್ಟು ದಿನ ನೀವು ಆಫೀಸ್ಗೆ ಹೋಗಬೇಕಾಗುತ್ತೆ. ಸಮ್ಟೈಮ್ಸ್ ಅವ್ರು ಕರೆದ್ರೆ ಸೊ ಆ ರೀತಿ ಇರುತ್ತೆ. ಹೈಬ್ರಿಡ್ ಇರುತ್ತೆ. ಹೈಬ್ರಿಡ್ ಅಂದರೆ ಮಿಕ್ಸ್ ಇರುತ್ತೆ. ವರ್ಕ್ ಫ್ರಮ್ ಆಫೀಸು, ವರ್ಕ್ ಫ್ರಮ್ ಹೋಮು ಎರಡು ಮಿಕ್ಸ್ ಇರುತ್ತೆ. ಸೊ ಆ ರೀತಿ ಜಾಬ್ ಇರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಇದು ಅಹಮದಾಬಾದ್ ಅಂದರೆ ಗುಜರಾತಿಂದ ಇದನ್ನು ಏನು ಮಾಡ್ತಾಯಿದ್ರೆ ಹೈರಿಂಗ್ ಮಾಡ್ತಾಯಿದ್ದಾರೆ ಕಂಪನಿ. ಓಕೆ, ಸೊ ಇದು ಜಸ್ಟ್ 2 ದಿನದ ಹಿಂದೆ ಅಷ್ಟೇ ಬಂದಿರುವಂಥದ್ದು. ಸೊ ಇದಕ್ಕೆ ನೀವು ಬೇಕಂದರೆ ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಸಲ್ಲಿಸಿ. ಕಂಪ್ಲೀಟ್ ಮಾಹಿತಿಯಲ್ಲಿ ಕೊಡ್ತಾ ಇದ್ದೀನಿ. ಇದೊಂದು ಮೇನ್ ಅಂತಂದರೆ ELF ಬ್ಯೂಟಿ ಒಂದು ರಿಲೇಟೆಡ್ ಒಂದು ಕಂಪನಿ ಇರುವಂಥದ್ದು. ಬ್ಯೂಟಿ ಪ್ರಾಡಕ್ಟ್ಗಳನ್ನ ಇವ್ರು ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಇವ್ರದ್ದೇ ಆದಂಥ ಬ್ರ್ಯಾಂಡ್ ಇರುವಂಥದ್ದು. ಸೊ ಇಲ್ಲಿ ಮೇನ್ ಅಂತಂದರೆ ನೀವೇನು ಮಾಡ್ತೀರಾ ಅಂತಂದರೆ ಇಲ್ಲಿ ನೋಡಿ, ದ ವಿಜುವಲ್ ಮರ್ಕೆಂಡೈಸ್ ಮೇನ್ ಅಂತಂದರೆ VM ಆಪರೇಷನ್ ಅನಲೈಸ್ಡ್ ಸಪೋರ್ಟ್ಸ್ ದ ಗ್ಲೋಬಲ್ VM ಟೀಮ್ ಬೈ ಮ್ಯಾನೇಜಿಂಗ್ ಡಾಟಾ ರಿಪೋರ್ಟಿಂಗ್. ನೀವೇನು ಮಾಡ್ತೀರಾ, ಮ್ಯಾನೇಜ್ ಮಾಡ್ತೀರಾ, ಡೇಟಾ ರಿಪೋರ್ಟಿಂಗ್ ಮಾಡೋದಾಯಿತು, ಪರ್ಚೇಸ್ ಆರ್ಡರ್ ಟ್ರ್ಯಾಕಿಂಗ್, ಯಾರ್ಯಾರು ಏನೇನು ಪರ್ಚೇಸ್ ಮಾಡಿರ್ತಾರೆ ಆರ್ಡರ್ನ ಟ್ರ್ಯಾಕ್ ಮಾಡೋದಾಯಿತು, ಪ್ರೋಗ್ರಾಮ್ ಅನಲೈಟಿಕ್ಸ್ ಪ್ರೋಗ್ರಾಮ್ಗಳದ್ದು ಅನಲೈಸ್ ಮಾಡಿಸೋದಾಯಿತು, ಮತ್ತು ಸಂಪಟ್ಟಂಥ ರಿಪೋರ್ಟ್ಸ್ನ ಸಬ್ಮಿಟ್ ಮಾಡೋದಾಯಿತು. ದಿಸ್ ರೋಲ್ ಪೇಸ್ ಅ ಕೀ ಪಾರ್ಟ್ ಇನ್ ಎನ್ಶೋರಿಂಗ್ ಆಪ್ಷನಲ್ ಎಫಿಷಿಯನ್ಸ್ ಅಕ್ರಾಸ್ VM ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಮೇನ್ ಅಂತಂದರೆ ಇಲ್ಲಿ ಏನಿರುತ್ತೆ ಅಂದರೆ ನೀವು ಒಂದು ಪರ್ಚೇಸಿಂಗ್ ಆರ್ಡರ್ದು ಅಪ್ರೂವಲ್ಸ್ ಆಯಿತು, ಕಾಸ್ಟ್ ಅನಲೈಸ್ ಆಯಿತು, ಆ ರೀತಿ ನೀವೆಲ್ಲ ಏನು ಮಾಡ್ತಾರೆ, ರಿಪೋರ್ಟ್ಸ್ಗಳು ಮಾಡ್ತಾ ಹೋಗ್ತೀರಾ. ಮೇನ್ ಅಂತಂದರೆ ರಿಪೋರ್ಟಿಂಗ್ ಮಾಡುವಂಥ ಸ್ಕಿಲ್ಸು ತುಂಬ ಚೆನ್ನಾಗಿರ್ಬೇಕಂತ ಹೇಳಿದ್ದಾರೆ. ಮತ್ತು ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಈ ರೀತಿ ಡೇಟಾಸ್ಗಳೆಲ್ಲ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಪ್ಲಸ್ ಇಲ್ಲಿ ಕೆಲವೊಂದು ಟೂಲ್ಸ್ಗಳನ್ನ ಹೇಳ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. BI, SAP, ಓಕೆ, ಏರ್ಟೇಬಲು, ಈ ರೀತಿ ಟೂಲ್ಸ್ಗಳನ್ನೇನಾದರೂ ನೀವು ಯೂಸ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ದ್ಯಾಟ್ ಇಸ್ ಗುಡ್. ಸೊ ಅಂಥವ್ರಿಗೂ ಕೂಡ ಬೇಗ ಆದ್ಯತೆ ಕೊಡ್ತಾರೆ. ಆ್ಯಂಡ್ ಮೇನ್ ಅಂತ ಇವ್ರದ್ದು ಕಡೆಯಿಂದ ಒಂದು ಷರತ್ತು ಕೂಡ ಇದೆ. ಸೊ ಮೇ ಬಿ ನೀವು ಅದಕ್ಕೆ ಅಗ್ರಿ ಇದ್ದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಿ. ವೀಡಿಯೋದಲ್ಲಿ ಹೇಳ್ತೀನಿ ಏನಿದೆ ಅಂತ. ಸೊ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವಿಲ್ಲಿ ನೋಡಿದರೆ ಮೇನ್ ಅಂದರೆ ರಿಪೋರ್ಟಿಂಗ್ ಆ್ಯಂಡ್ ಡಾಟಾ ಮ್ಯಾನೇಜ್ಮೆಂಟ್ ಮಾಡುವಂಥ ಕೆಲಸ ಇರುತ್ತೆ. ಕೊಲಾಬ್ರೇಟ್ ಡೈಲಿ ವಿತ್ ದಿ VM ಪ್ರೋಗ್ರಾಮ್ ಮ್ಯಾನೇಜರ್ ಆ್ಯಂಡ್ VM ಅಡ್ಮಿನ್ ಆನ್ ಓಪನ್ ಪರ್ಚೇಸ್ ಆರ್ಡರ್ ಆ್ಯಂಡ್ ಆ್ಯಡ್ ಹಾಕ್ ರಿಪೋರ್ಟ್ ರಿಕ್ವೆಸ್ಟ್ ಅಂತ ಹೇಳಿದ್ದಾರೆ. ಲೈಕ್ ಇಲ್ಲಿ ಸಿಂಪ್ಲಿ ಹೇಳ್ಬೇಕಂತಂದರೆ ನೀವೇನು ಮಾಡ್ತಾರೆ, ಬ್ರ್ಯಾಂಡ್ ರಿಲೇಟೆಡ್ ನೀವೇನು ಮಾಡ್ತೀರಿ, ಯಾರು ಪರ್ಚೇಸ್ ಮಾಡಿರ್ತಾರೆ ಆರ್ಡರ್ ಟ್ರ್ಯಾಕಿಂಗ್ ಆಯಿತು. ಆ್ಯಂಡ್ ಪ್ಲಸ್ ಇಲ್ಲಿ ಡೇಟಾಸ್ಗಳದ್ದು ಅಂದರೆ ಕಸ್ಟಮರ್ಸ್ ಯಾರು ಇರ್ತಾರೆ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಇವು ನಾವು ಅಮೆಝಾನ್ ಅಂತ ತೊಗೊಳ್ಳೋಣ, ಅಮೆಝಾನ್ ಆಯಿತು, ಗೂಗಲ್ ಆಯಿತು. ಸೊ ಅಲ್ಲೆಲ್ಲ ಏನು ಮಾಡ್ತೀವಿ, ಏನಾದರೂ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಸೊ ಅಲ್ಲಿ ನಮ್ಮ ಡೀಟೇಲ್ಸ್ ಮೊದಲು ಹಾಕಬೇಕಾಗುತ್ತೆ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಅಕೌಂಟ್ ಡೀಟೇಲ್ಸ್ ಡೇಟಾ ಇವ್ರ ಹತ್ರ ಇರುತ್ತೆ. ಓಕೆ, ಆ ರೀತಿ ಡೇಟಾಸ್ಗಳನ್ನೆಲ್ಲ ಒಂದು ರಿಪೋರ್ಟಿಂಗ್ ಮಾಡೋದಾಯಿತು, ಆ ರೀತಿಯೆಲ್ಲ ಮೇನ್ ಕೆಲಸ ಇರುತ್ತೆ. ಪ್ರಿಪೇರ್ ವೀಕ್ಲಿ ಆ್ಯಂಡ್ ಮಂತ್ಲಿ VM ರಿಪೋರ್ಟ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ನೀವು ರಿಪೋರ್ಟ್ಸ್ನ ರೆಡಿ ಮಾಡಿಬಿಟ್ಟು ನೀವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಓಕೆ, ಕಂಪೈಲ್ ಶಿಪ್ಪಿಂಗ್ ಆ್ಯಂಡ್ ಮೇನ್ ಅಂತಂದರೆ ಇನ್ಸ್ಟಾಲೇಷನ್ ರಿಪೋರ್ಟ್ಸ್ ಇಂಟು ಇಂಡಿವಿಜುವಲ್ ಟ್ರ್ಯಾಕರ್ ಫಾರ್ ಈಚ್ ಪ್ರೋಗ್ರಾಮ್ ಆರ್ ಪರ್ಚೇಸ್ ಆರ್ಡರ್. ಸಿಂಪ್ಲಿ ಆರ್ಡರ್ದು ರಿಲೇಟೆಡೇ ನೀವು ಹೆಚ್ಚು ರಿಪೋರ್ಟ್ಸ್ಗಳನ್ನ ರೆಡಿ ಮಾಡ್ತೀರಿ. ಇಲ್ಲಿ ಆರ್ಗನೈಸ್ ಶಿಪ್ಪಿಂಗ್ ರಿಲೇಟೆಡು, ಇನ್ಸ್ಟಾಲೇಷನ್ ರಿಲೇಟೆಡು, ಕ್ವಾಟ್ ಡಾಕ್ಯುಮೆಂಟೇಷನು ಇಂಟು ಸ್ಟ್ರಕ್ಚರ್ ಫೋಲ್ಡರ್ ಫಾರ್ ಈಸಿ ರೆಫರೆನ್ಸ್ ರಿಲೇಟೆಡ್ ಕೂಡ ನೀವು ಇಲ್ಲಿ ಕೆಲಸ ಮಾಡ್ಕೊಳ್ತೀವಿ. ಶಿಪ್ಪಿಂಗ್ ಎಲ್ಲ ಪ್ರಾಡಕ್ಟ್ ಎಲ್ಲ ಶಿಪ್ಪಿಂಗ್ ಆಗ್ತಾ ಇರುತ್ತಲ್ವ, ಸೊ ಸಂಪುಟದ ರಿಪೋರ್ಟ್ಸ್ ಮಾಡೋದಾಯಿತು. ಪರ್ಚೇಸ್ ಆರ್ಡರ್ ರಿಲೇಟೆಡ್ ಸುಮಾರು ಬಾರಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಹೀಗಾಗಿ ಪದೇ ನಾನು ಹೇಳಲ್ಲ. ಇಲ್ಲೆಲ್ಲ ಆರ್ಡರ್ಸ್ ರಿಲೇಟೆಡೇ ಇರುತ್ತೆ. ಮೇನ್ ಅಂತಂದರೆ ನೀವು ಡೀಟೇಲ್ಸ್ಗಳನ್ನ ಮೇಂಟೈನ್ ಮಾಡೋದಿರುತ್ತೆ. ಮೇಂಟೈನ್ ಅ ಮಂತ್ಲಿ ಲೀಸ್ಟ್ ಆಫ್ ಓಪನ್ POs ಫಾರ್ ಫಿಕ್ಸ್ಡ್ ಅಸೆಸ್ಮೆಂಟ್ ಟ್ರ್ಯಾಕಿಂಗ್ ಆ್ಯಂಡ್ ಕನ್ಫರ್ಮ್ ಮಂತ್ಲಿ ಶಿಪ್ಮೆಂಟ್ ಲಿಂಕ್ಡ್ ಟು
ಪ್ರಿಂಟಿಂಗ್ ಆ್ಯಂಡ್ ಪ್ರೋಗ್ರಾಮ್ ಆ್ಯಂಡ್ ಫೋಲ್ಡರ್ ಅಂತ ಇದ್ದಾರೆ. ಮೇನ್ ಅಂದರೆ ಸಿಂಪ್ಲಿ ಹಾಕೊಂಡ್ರೆ ನೀವು ಮಾಡ್ತೀರಾ ರಿಪೋರ್ಟ್ಸ್ಗಳನ್ನ ರೆಡಿ ಮಾಡ್ತೀರಾ ಅಕಾರ್ಡಿಂಗ್ ಟು ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಇದೊಂದು ಕೂಡ ನಿಮ್ಮ ಸೀನಿಯರ್ಸು ಸುಮಾರು ಥರದ ರಿಪೋರ್ಟ್ಸ್ಗಳನ್ನ ಹೇಳ್ಬೋದು, ಫಿಲ್ಟರ್ ಹಾಕಿ ಇನ್ನೊಂದು ಸಪ್ರೇಟ್ ರಿಪೋರ್ಟ್ಸ್ಗಳನ್ನ ತೆಗಿಯೋಕ್ಕೆ ಹೇಳ್ಬೋದು. ಆ ರೀತಿ ನೀವು ಡೇಟಾ ಒಂದು ಎಂಟ್ರಿ ರಿಲೇಟೆಡ್ ಒಂದು ನೀವು ವರ್ಕ್ ಮಾಡ್ತೀವಿ ಅಂತಂದರೆ ಮಾಡಬೇಕು. ಇದೊಂದು ರೀತಿಯಿಂದ ಎಕ್ಸೆಲ್ ಎಲ್ಲ ಬರಬೇಕಾಗುತ್ತೆ ಈ ಒಂದು ಜಾಬ್ಗೆ. ಓಕೆ, ಆ್ಯಂಡ್ ಈ ರೀತಿಯೇ ಮೇನ್ ಇರುವಂಥ ಜಾಬು. ಸೊ ಇಲ್ಲೆಲ್ಲ ಅವ್ರು ಹೈಲೈಟ್ ಮಾಡಿದರೆ ಒಂದು ಸಾರಿ ಇದನ್ನ ನೀವು ಓದ್ಕೊಳ್ಳಿ. ಮೇನ್ ಅಂತಂದರೆ ಹೇಳಿದ್ನಲ್ವಾ, ಸೊ ಮೇನ್ ಅಂದರೆ ಆರ್ಡರ್ ರಿಲೇಟೆಡು ಮತ್ತು ಶಿಪ್ಪಿಂಗ್ ರಿಲೇಟೆಡ್ ಎಲ್ಲ ನೀವು ಡೇಟಾಸ್ಗಳನ್ನ ನೀವೇನು ಮಾಡ್ತಾರೆ ರಿಪೋರ್ಟ್ ಮಾಡ್ತೀರಾ. ಸೊ ಈ ಒಂದು ಜಾಬಲ್ಲಿ ಮೇನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ಬ್ಯಾಚುಲರ್ ಡಿಗ್ರಿ ಕೇಳಿದ್ದಾರೆ ಅವರು. ಲೈಕ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಡಾಟಾ ಅನಲೈಟಿಕ್ಸ್, ಸಪ್ಲೈ ಚೈನ್ ಆರ್ ರಿಲೇಟೆಡ್ ಫೀಲ್ಡ್, ಯಾವುದಾದ್ರೂ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಹಾಗಿದ್ರೆ ಫ್ರೆಷರ್ ಅರ್ಜಿ ಸಲ್ಲಿಸೋಕ್ಕಾಗಲ್ವಾ ಅಂತ ಹೇಳಿ. ಸೊ ಇಲ್ಲಿ ಫ್ರೆಷರ್ ಕೂಡ ಅರ್ಜಿ ಸಲ್ಲಿಸ್ಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ಅವ್ರು ಹೇಳಿದ್ದಾರೆ ಈ ಫೀಲ್ಡಲ್ಲಿ ಏನಾದರೂ ನಿಮಗೆ ವರ್ಕ್ ಮಾಡಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ಅಂಥವ್ರು ಬೇಗ ಆದ್ಯತೆ ಕೊಡ್ತಾರೆ. ಡಿಗ್ರಿ ಆಗಿರಬೇಕು, BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆಗಿರಬೇಕು. 2-4 ವರ್ಷ ಮಿನಿಮಮ್ ಆದರೆ ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲಿ ಅರ್ಜಿ ಸಲ್ಲಿಸಿ. ಆ್ಯಂಡ್ ಮೇನ್ ಅಂತಂದರೆ ಫ್ರೆಷರು ಅರ್ಜಿ ಸಲ್ಲಿಸಿ, ಬಟ್ ಆದರೆ ಸ್ವಲ್ಪ ಎಲ್ಲಾದರೂ ನೀವು ವರ್ಕ್ ಮಾಡಿದ್ದೀರಿ ಡೇಟಾ ಎಂಟ್ರಿದು ಅಂತಂದರೆ ಸೊ ಅಂಥವ್ರಿಗೆ ಬೇಗ ಜಾಬ್ ಸಿಗುತ್ತೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಟೂಲ್ಸ್ಗಳು ಹೇಳಿದ್ದಾರೆ ಅವರು. BI SAP Airtable ಆಯಿತು. ಈ ರೀತಿ ಸಿಮಿಲರ್ ಮ್ಯಾನೇಜಬಲ್ ಡೇಟಾಸ್ಗಳ ಒಂದು ಟೂಲ್ಸ್ಗಳನ್ನ ಯೂಸ್ ಮಾಡೋದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಅಡ್ವಾನ್ಸ್ ಎಕ್ಸೆಲ್ ಬರಬೇಕಾಗುತ್ತೆ, ಡೇಟಾ ಅನಲೈಸಿಸು, ಓಕೆ, ಪವರ್ ಟೇಬಲ್ಸು, ರಿಪೋರ್ಟಿಂಗ್ ಆಟೋಮೇಷನ್ಸು ಇದೆಲ್ಲ ನಿಮಗೆ ಸ್ವಲ್ಪ ಬರ್ತಿರಬೇಕು. ಮೇನ್ ಅಂತಂದರೆ ಎಕ್ಸೆಲ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಈ ಜಾಬಿಗೆ ನೀವು ಅರ್ಜಿ ಸಲ್ಲಿಸಿ. ಸ್ಟ್ರಾಂಗ್ ಆರ್ಗನೈಸೇಷನ್ ಸ್ಕಿಲ್ ಆ್ಯಂಡ್ ಅಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ರಿಪೋರ್ಟ್ಸ್ ಅಂತ ಹೇಳಿದ್ದಾರೆ. ಸೊ ಸುಮಾರು ಥರದ ರಿಪೋರ್ಟ್ಸ್ಗಳು ನೀವು ಇಲ್ಲಿ ರೆಡಿನ ಮಾಡ್ತೀರಾ. ಆ್ಯಂಡ್ ಮೇನ್ ಅಂತಂದರೆ ಎಕ್ಸಲೆಂಟ್ ಅಟೆನ್ಷನ್ ಟು ಡಿಟೇಲ್, ಅಕ್ಯುರೇಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತೂ ಎಕ್ಸಲೆಂಟ್ ಇರಲೇಬೇಕಂತ ಹೇಳಿದ್ದಾರೆ. ಸೊ ಈ ಜಾಬ್ಗೆ ನೀವು ಅರ್ಜಿ ಸಲ್ಲಿಸ್ತೀವಿ ಅಂತಂದರೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಅಪ್ಲೈ ಅಂತ ಇರುತ್ತೆ, ಜಸ್ಟ್ ಇಂದ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಡೇಟಾ ಎಂಟ್ರಿ ಅಂತ ಆಗ್ಬಿಟ್ಟು. ಮೇನ್ ಅಂತಂದರೆ ಇವ್ರದ್ದು ಏನು ಕಂಡೀಷನ್ ಇದೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಹೇಳಿದ್ದಾರೆ ಅವರು ರಿಸ್ಯೂಮ್ ಇದೆ, ಒಂದು ರಿಸ್ಯೂಮ್ ಇರುತ್ತೆ, ಆ ರಿಸ್ಯೂಮ್ ಇಲ್ಲಿ ಹಾಕಬೇಕು. ಅಪ್ಲೋಡು ಮೇನ್ ಅಂತಂದರೆ ಅಪ್ಡೇಟ್ ಇರುವಂಥ ರಿಸ್ಯೂಮ್ ಬೇಕಾಗುತ್ತೆ. ಅಪ್ಡೇಟ್ ರಿಸ್ಯೂಮ್ ನಿಮಗೆ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾವ ಪ್ರೊಫೈಲ್ಗಳು ತರ್ತೀನಿ ಅದೇ ರೀತಿ ನಿಮಗೆ ರಿಸ್ಯೂಮ್ ಕೂಡ ನಾನು ಕೊಡ್ತೀನಿ. ಜಸ್ಟ್ ಎಡಿಟ್ ಮಾಡಿ ನಂತರ ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಅದರಿಂದ ನಿಮ್ಗೆ ಈಸಿ ಅನಿಸುತ್ತೆ ಅಂದರೆ ಅದು ಕೂಡ ಮಾಡುವ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ನಿಮ್ಮದು ಹೆಸರು ಹಾಕಬೇಕು, ಆ್ಯಸ್ ಪರ್ ಡಾಕ್ಯುಮೆಂಟ್ ಹಾಕಬೇಕು. ಶಿ ಏನಿದೆ ನೋಡಿಕೊಂಡು ಟಿಕ್ ಮಾಡಿ. ಆ್ಯಂಡ್ ಇಲ್ಲಿ ಯೂಸ್ ನೇಮ್ ಓನ್ಲಿ ಕಸ್ಟಮ್ ಅಂತ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕಸ್ಟಮ್ ಹಾಕ್ಬೋದು, ಬಟ್ ಇಲ್ಲಾಂದರೆ ಇದನ್ನು ಹಾಗೇನೆ ಬಿಡಿ. ಇಮೇಲ್ ಅಡ್ರೆಸ್ಸು ಮಸ್ಟ್ ಹಾಕಲೇಬೇಕು, ಇಮೇಲ್ ಅಡ್ರೆಸ್ಗೆ ಅವರು ಮೇಲ್ ಮಾಡ್ತಾರೆ. ಫೋನ್ ನಂಬರ್ ಹಾಕಬೇಕಾಗುತ್ತೆ, ಫೋನ್ ನಂಬರ್ ಕೂಡ ಮಸ್ಟ್ ಇದೆ. ಕರೆಂಟ್ ಲೊಕೇಶನ್, ಯಾವ ಊರಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಂತ. ಕರೆಂಟ್ ಕಂಪನಿ, ಇವಾಗ ಏನಾದರೂ ವರ್ಕ್ ಮಾಡ್ತಾರೆ ಹೇಳಿದಾರಲ್ವ, ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅವರು ಆದ್ಯತೆ ಕೊಡ್ತಾ ಇದ್ದಾರೆ. ಈಗ ಎಲ್ಲರೂ ಜಾಬ್ ಮಾಡಿದರೆ ಸೊ ಅದನ್ನು ಹಾಕಿ ಸ್ವಲ್ಪ. ಆ್ಯಂಡ್ ಲಿಂಕ್ಡ್ಇನ್ ಪ್ರೊಫೈಲ್ ಎಲ್ಲ ಹಾಕೋ ಏನು ಅವಶ್ಯಕತೆ ಇಲ್ಲ, ಇದನ್ನು ಹಾಗೆ ಬಿಡಿ. ಮ್ಯಾಂಡೇಟ್ರಿ ಇಂಡಿಯಾ, ಮೇನ್ ಅಂತಂದರೆ ಆರ್ ಯು ಓಪನ್ ಟು ರೀಲೊಕೇಟ್ ಟು ಅಹಮದಾಬಾದ್ ಗುಜರಾತ್, ಇದು ಇವ್ರದ್ದು ಒಂದು ಷರತ್ತು. ಮೇನ್ ಅಂದರೆ ಇದು ಒಂದು ಹೈಬ್ರಿಡ್ ಜಾಬ್ ಆಗಿದೆ. ವರ್ಕ್ ಫ್ರಮ್ ಆಫೀಸ್, ವರ್ಕ್ ಫ್ರಮ್ ಹೋಮ್, ಯಾರಿಗಾದ್ರೂ ಜಾಬ್ ತುಂಬ ರಿಕ್ವೈರ್ಮೆಂಟ್ ಇದೆಯಪ್ಪ, ನಾವು ಸೆಲೆಕ್ಟ್ ಆದರೆ ಮಾಡ್ತೀವಿ ಅಂತಂದರೆ ಯಾವ ಊರಲ್ಲಿದ್ದು ಪರವಾಗಿಲ್ಲ. ಬಟ್ ಆದರೆ ನೀವು ಅಹಮದಾಬಾದ್ ಗುಜರಾತಲ್ಲಿ ಅಂದರೆ ಅಹಮದಾಬಾದ್ಗೆ ನೀವು ಹೋಗ್ತೀರಾ ಅಂತ ಅಲ್ಲಿ ಇದ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಅವ್ರು ಆಫೀಸಿಗೆ ಕರೆದ್ರೆ ಆಫೀಸ್ಗೆ ಹೋಗಬೇಕಾಗುತ್ತೆ. ಇದು ಮೇನ್ ಕಂಪನಿಯಲ್ಲಿರುವಂಥ ಷರತ್ತು. ಈ ಷರತ್ತು ನೀವು ಒಪ್ಪಿದರೆ ಖಂಡಿತವಾಗ್ಲಿ ಈ ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಾಂತಂದರೆ ಈ ಜಾಬ್ ಬಿಡಿ. ಪ್ರೀವಿಯಸ್ ವೀಡಿಯೋಸ್ಗಳು ನೋಡಿ. ಸೊ ಅದರಲ್ಲಿ ಇವಾಗ ಲೇಟೆಸ್ಟ್ ನಾನು ಜಾಬ್ ಹೇಳಿದ್ದೀನಿ, ಇನ್ನೂ ಲಾಸ್ಟ್ ಡೇಟ್ ಇಲ್ಲ ಅದರದ್ದು, ಇನ್ನೂ ಕ್ಲೋಸ್ ಆಗಿಲ್ಲ ಫಾರ್ಮ್ಸು. ಸೊ ಅಲ್ಲಿ ಬೇಕಂದರೆ ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಎಸ್ ಅಂತಲೇ ಹಾಕಬೇಕಾಗುತ್ತೆ, ನೋ ಅಂತ ಹಾಕಿದರೆ ಫಾರ್ಮ್ ಆಟೋಮೆಟಿಕ್ಲಿ ರಿಜೆಕ್ಟ್ ಆಗುತ್ತೆ. ಸೊ ನೀವೇನು ಗೊತ್ತೀರಾ ಕಂಪನಿ ಕಡೆಯಿಂದ ರಿವರ್ಟೇ ಬರಲಿಲ್ಲ ಅಂತ. ಸೊ ಮೇನ್ ಅಂದರೆ ಫಾರ್ಮ್ ತುಂಬುವಾಗಲೇ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ಹೌ ವುಡ್ ಯು ರೇಟ್ ಯುವರ್ ಪ್ರೊಫೆಷನ್ ಇಂಗ್ಲೀಷ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಫ್ಲೂಯೆಂಟ್ ಇದೆ ಅಂತ ಹಾಕ್ತಾ ಇದ್ದೀನಿ. ವುಡ್ ಯು ಟು ಬಿ ಕಂಫರ್ಟೇಬಲ್ ಫಾರ್ US ಶಿಫ್ಟ್ ಏನಾದರೂ ಹಾಕಿದರೆ ಮಾಡ್ತೀರಾ ಅಂತ ಎಸ್ ಅಂತಲೇ ಹಾಕಬೇಕು. ಓಕೆ, ಅಂದರೆ ಎಸ್ ಅಂತ ಹಾಕಿದವ್ರಿಗೆ ಆದ್ಯತೆ ಕೊಡ್ತಾರೆ. ಹೀಗಾಗಿ ನಾನು ಅದ್ರ ಪ್ರಕಾರನೇ ಫಾರ್ಮ್ ಫಿಲಪ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಯೋರ್ ನೋಟಿಸ್ ಪೀರಿಯಡ್ ಅಂತ. ನೋಟಿಸ್ ಪೀರಿಯಡ್ ಎಷ್ಟಿದೆ, 15 ದಿನ, 1 ತಿಂಗಳು ಇರುತ್ತಲ್ವ. ಸೊ ಅದನ್ನ ಹಾಕಬೇಕು, ಅದನ್ನ ಹಾಕಿ. ವಾಟ್ ಈಸ್ ಯೋರ್ ಕರೆಂಟ್ ಕಾಂಪೆನ್ಸೇಷನ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಏನಿದೆ ಅದನ್ನು ಹಾಕಿ. ಆ್ಯಂಡ್ ವಾಟ್ ಈಸ್ ಯೋರ್ ಟೋಟಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಏನು 1 ವರ್ಷನ, 2 ವರ್ಷನ, 3 ವರ್ಷ, 4 ವರ್ಷನ ನೋಡ್ಕೊಂಡು ಹಾಕಿ. ಅಡಿಷ್ನಲ್ ಇನ್ಫಾರ್ಮೇಷನ್ ಒಂದು ಕವರ್ ಲೆಟರ್ ಹಾಕಬೇಕಾಗುತ್ತೆ. ಈ ಕವರ್ ಲೆಟರ್ನ ನಾನು ನಿಮಗೆ ಇದರಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಸುಮಾರು ಥರದ ಒಂದು ಇನ್ಫಾರ್ಮೇಷನ್ ಕೂಡ ಇರುತ್ತೆ, ಸುಮಾರು ಥರದ ಜಾಬ್ಗಳ ಬಗ್ಗೆ ಮಾಹಿತಿ ಇರುತ್ತೆ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಆ್ಯಂಡ್ ಆ ಗ್ರೂಪಲ್ಲಿ ನೀವು ಬೇಕಂದ್ರೆ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ನಿಮಗೆ ಬೇಕಂದ್ರೆ ಕವರ್ ಲೆಟರ್ ನೀಡಿರ್ತೀನಿ. ಸೊ ಅಲ್ಲಿಂದ ನೀವೇನು ಮಾಡಿ ಕವರ್ ಲೆಟರ್ ಹೇಗೆ ಬರೆಯೋದು ಅಂತ ನೋಡಿಕೊಂಡು ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಡು ಕವರ್ ಲೆಟರ್ನ ಬರೀರಿ. ಓಕೆ, ಸೊ ನಂತರ ಇಲ್ಲಿ ಜೆಂಡರ್ ಕೇಳ್ತಾ ಇದ್ದಾರೆ, ಜೆಂಡರು ಮೇಲಾ ಫಿಮೇಲಾ ಅಂತ. ಆ್ಯಂಡ್ ಅದಲ್ಲೂ ಕೂಡ ರೇಸ್ ಕೇಳ್ತಾ ಇದ್ದಾರೆ. ಇಲ್ಲಿ ಏಷ್ಯನ್ ಅಂತ ಯೂಸ್ ಮಾಡಿ.
ನಂತರ ಇಲ್ಲಿ ವೇಸ್ಟ್ ಇಲ್ಲಿ ನಿಮ್ಮದು ಐ ಆಮ್ ನಾಟ್ ಅಂತ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ 2 ಟಿಕ್ ಮಾಡಬೇಕು. ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕು. ಇದು ಮೇನ್ ಇರುವಂಥದ್ದು. ಈ ಒಂದು ಫಾರ್ಮ್ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಮತ್ತು ಇಲ್ಲಪ್ಪ ನಮಗೆ ರಿಸ್ಯೂಮ್ ಬೇಕಿದ್ರದ್ದು ಅಂತಂದರೆ ರಿಸ್ಯೂಮು ಮತ್ತು ಕವರ್ ಲೆಟ್ರು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೀಡಿರ್ತೀನಿ. ಓಕೆನಾ? ಸೊ ಇದು ಇವತ್ತೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ತಪ್ಪದೇ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.